ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುತಿರ್ ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವಯತಿನ ಶಮಂ ಕರೋತಿ ವಾಚಾರಂ ಭಂಗುಂ ಲಂಘಾಯತೆ ಹಿರ್ಮಿತ್ಕೃಪತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಾಲಕ್ಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದೇ ಕೃಷ್ಣ ಪ್ರಸವದರ್ಶನ ಜಯಪದ ಸ್ವಾಮಿ ನಮೋ ಚರಣಮೋಷಮುಖಗ್ರಂಥರ ನಮೋ ಶುಭದೇ ಕೃಷ್ಣ ಪ್ರಸವರ್ಷಮದ ಭಕ್ತಿ ವೇದಾಂತ ಸ್ವಾಮಿ ನಮ ನಮಸ್ತೆ ಸರಸ್ವತಿ ಗೌರವಾನುಚಾರ ಶೂನ್ಯ ಭಾಷಾ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಶ್ರೀಮದ್ ಭಾಗವತಂ 10th canto 8th chapter 21 ಶ್ಲೋಕ ಎಂದು ನಾವು ನೋಡಬೇಕು. ಇಲ್ಲಿ ಬಂದು ಕೃಷ್ಣರು ಬಲರಾಮರು ಸ್ವಲ್ಪ ದೊಡ್ಡವರಾಗಿ ಬಿಟ್ಟಿದ್ದಾರೆ. ಅವರು ಇಲ್ಲಿ ಅಲ್ಲಿ ಓಡಾಡೋ ತರ ಅಲ್ಲ ಏನೋ ಈ ಗೌಳಿಸ್ಕೊಂಡು ಹೋಗ್ತಾರಲ್ವಾ ಮಕ್ಕಳು. ಸೊ ಆ ಥರ ಎರಡು ಕೈ ಕಾಲಿಂದು ಈ ಥರ ಹಾಕೊಂಡು ಅವರು ಹೋಗ್ತಾರೆ. ಸೊ ಆ ಥರ ಹೋಗುವಾಗ ನೋಡಿ, ಆ್ಯಕ್ಚುಲಿ ಕೃಷ್ಣ ಬಂದು ಇಲ್ಲಿ ಎಷ್ಟು ತೀಟ ಮಾಡ್ತಾರೆ ಅಂದರೆ ಅಷ್ಟು ತೀಟ ಮಾಡ್ತಾರೆ ಅವರು. ಸೊ ಅವ್ರ ಪೂರ್ತಿ ಲೀಲೆಗಳು ಅಷ್ಟು ಶ್ರೇಷ್ಠವಾದ ಇರುತ್ತೆ ಈ ವ್ರಜಭೂಮಿಯಲ್ಲಿ. ಅವರು ಏನು ಮಾಡ್ತಾರಂತೆ, ಆ್ಯಕ್ಚುಲಿ ಅಲ್ಲಿ ಬಂದು ಗೋಮೂತ್ರ ಸಗಣಿ ಎಲ್ಲ ಇರುತ್ತೆ. ಸೊ ಅದು ಮೇಲ್ಗಡೆ ಎಲ್ಲ ಏನೋ ಏನೋ ಜಾರ ಬಂಡಿ ಥರ ಜಾರ್ಕೊಂಡು ಹೋಗ್ತಾರಂತೆ, ಸ್ಕೇಟಿಂಗ್ ಮಾಡೋ ಥರ ಕೃಷ್ಣರು ಬಲರಾಮರು. ಯಾವ ಥರ ಹಾವು ಹೋಗುತ್ತೋ ಆ ಥರ ಎಲ್ಲ ಇವರು ಆ ಸಗಣಿಯಲ್ಲಿ ಮತ್ತೆ ಗಂಜಲ ಅದೇ ಗೋಮೂತ್ರ, ಸೊ ಅದ ಮೇಲ್ಗಡೆ ಆ ಥರ ಹೋಗ್ತಾರಂತೆ ಇವರಿಬ್ಬರು. ಅವರು ಕಾಲ್ ಗೊಳುಸು ಅಷ್ಟು ಚೆನ್ನಾಗಿದೆ, ಆ ಸಲಂಗೆ ಶಬ್ದ ಅಷ್ಟು ಚೆನ್ನಾಗಿರುತ್ತೆ. ಓ ಯಶೋಧ ಮತ್ತೆ ರೋಹಿಣಿನ ಅನ್ಕೊಂಡು ಎಲ್ಲಿಯೋ ಆ ಥರ ಆ ಸಗಣಿಯಲ್ಲಿ ಹೋಗ್ತಾರಂತೆ ಇವರಿಬ್ಬರು. ಆದ್ರೆ ಹೋಗಿದ್ರೆ ಮತ್ತೆ ಹತ್ರ ಹೋಗಿ ನೋಡ್ಬಿಟ್ಟು ಓ ಇದು ಯಶೋಧ ರೋಹಿಣಿ ಅಲ್ಲ ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ಅದೇ ತರ ಸಹನೆ ಸ್ಕೇಟಿಂಗ್ ಮಾಡ್ಕೊಂಡು ಬರ್ತಾರಂತೆ. ಆದ್ರೆ ಇವರಿಬ್ಬರನ್ನೇ ಕ್ಲೀನ್ ಮಾಡೋದು, ವಾಶ್ ಮಾಡೋದೇ ಇವರಿಗೂ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಆ ತರ ಇವರಿಬ್ರು ಜಾಸ್ತಿ ತೀಟೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಸಹನೆ ಗಂಜಲ ಏನಾಗುತ್ತೆ, ಪೂರ್ತಿ ಡ್ರೆಸ್ಸು ಇವ್ರ ಪೂರ್ತಿ ಶರೀರ ಎಲ್ಲ ಇರುತ್ತೆ. ಸೊ ಎಷ್ಟು ಟೈಮು ಯಶೋಧ ರೋಹಿಣಿ ಇವ್ರನ್ನೇ ವಾಶ್ ಮಾಡ್ತಾರೆ, ಮತ್ತೆ ಅದೇ ಕೆಲಸ ಮಾಡೋದು. ಸೊ ಆ ಥರ ವಾಶ್ ಮಾಡಿ ಮತ್ತೆ ಅವ್ರಿಗೂ ಹಾಲು ಕೊಡೋದು, ಆ ಮಗುಗೂ ಹಾಲು ಕುಡಿಸ್ಬಿಟ್ಟು ಅವಾಗ ನೋಡಿದ್ರೆ ಅವ್ರಿಗೂ ಕೃಷ್ಣರ್ಗೂ ಬಲರಾಮಕ್ಕೂ ಚಿಕ್ಕ ಚಿಕ್ಕ ಹಳ್ಳು ಬಂದಿದೆ ಅಂತೆ. ಸೊ ಆ ಹಳ್ಳೆಲ್ಲ ನೋಡಿಬಿಟ್ಟು ಇವರಿಬ್ಬರಿಗೂ ಅಷ್ಟೊಂದು ಖುಷಿ ಆಯ್ತಂತೆ. ಎಷ್ಟು ಚೆನ್ನಾಗಿ ನನ್ನ ಮಕ್ಳಿಗೂ ಹಳ್ಳು ಬಂದ್ಬಿಟ್ಟಿದೆ ಏನೋ ಖುಷಿ ಆಗುತ್ತಂತೆ. ಅದೇ ಥರ ಇವಾಗ ನೀವು ನೋಡಿದರೆ ಅಲ್ಲಿ ಬಂದು ಹಸುವಿನ ಕರುಗಳು ಇರುತ್ತಲ್ವಾ, ಆ ಹಸುವಿನ ಕರುಗಳು ನಾರ್ಮಲ್ ಆಗಿ ನೀವು ನೋಡಿದ್ರೆ ಅದು ಸ್ವಲ್ಪ ಜಂಪ್ ಮಾಡ್ಕೊಂಡು ಇಲ್ಲಿ ಅಲ್ಲಿ 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 ಓಡಾಡುತ್ತಂತೆ ಕರುಗಳು. ಆ ಕರುಗಳನ್ನ ಬಾಲೆ ಇವರು ಆ ಕೊನೆನ ಇಟ್ಕೊಂಡ್ಬಿಡ್ತಾರಂತೆ ಕೃಷ್ಣರು ಬಲರಾಮರು. ಅದು ಆಲ್ರೆಡಿ ಜಂಪ್ ಮಾಡ್ಕೊಂಡು ಓಡೋಡುತ್ತೆ. ಮತ್ತೆ ಆ ಬಾಲಿನಿ ಇವರು ಇಟ್ಕೊಂಡಿದ್ರೆ ಮತ್ತೆ ಏನ್ ಮಾಡುತ್ತದೆ, ಮತ್ತೆ ಅದು ಜಂಪ್ ಮಾಡ್ಕೊಂಡು ಜೋರಾಗಿ ಓಡಾಡುತ್ತಂತೆ. ಸೊ ಆ ಹಸುವಿನ ಬಾಲಿನ ಇಟ್ಕೊಂಡು ಇವರಿಬ್ಬರು ಆ ತರ ಅದು ಜೊತೆಲೆ ಓಡಾಡೋದು, ಈ ತರ ಲೀಲೆಗಳೆಲ್ಲ ಅವರು ಮಾಡ್ತಾ ಇದ್ದಾರಂತೆ. ಸೊ ಎಲ್ಲ ಅಲ್ಲಿರೋ ಗೋಕುಲಲ್ಲಿರೋ ಎಲ್ಲ ಹೆಂಗಸರು ಇದೆಲ್ಲ ನೋಡಿ ಅವ್ರಿಗೆಲ್ಲ ಸಂತೋಷ ಆಯ್ತಂತೆ. ಓ ಯಾವ ತರ ಮಕ್ಕಳು ಮಾಡ್ತಾರೆ ನೋಡಿ, ಅದೆಲ್ಲ ನೋಡಿ ನೋಡಿ ಅವರು ನಗ್ತಾ ಇದ್ದಾರೆ. ಮತ್ತೆ ಹಸುಗಳು ಕೆಲವುದು ಬಂದು ಕೊಂಬಿರುತ್ತಂತೆ, ಮತ್ತೆ
ಅಲ್ಲಿ ಅಡಿಗೆ ಮಾಡೋ ಅಲ್ಲಿ ಬಂದು ಬೆಂಕಿ ಇರುತ್ತೆ. ಮತ್ತೆ ಎಲ್ಲಿ ಯಾವುದು ಹಳ್ಳುಗಳು, ಮಿರುಗನ ಹಳ್ಳುಗಳಿರುತ್ತೆ, ನಗಗಳಿರುತ್ತೆ. ಯಾಕಂದ್ರೆ ಜಾಸ್ತಿ ಶಾರ್ಪ್ ಆಗ ಹಳ್ಳು ನಗ ಇರೋ ಕೋತಿಗಳೆಲ್ಲ ಇರುತ್ತಂತೆ. ಮತ್ತೆ ನಾಯಿಗಳು, ಬೆಕ್ಕುಗಳು, ಈ ತರ ಮಿರುಗಗಳೆಲ್ಲ ಜಾಸ್ತಿ ಇರುತ್ತೆ. ಮತ್ತೆ ಅಲ್ಲಿ ಖಡ್ಗಗಳು ಇರುತ್ತಂತೆ. ಯಾಕಂದ್ರೆ ಈ ಮಕ್ಕಳು ಚಿಕ್ಕ ಮಕ್ಕಳಲ್ವಾ, ಇವ್ರಿಗೇನು ಗೊತ್ತಿರೋದಿಲ್ಲ. ಸೊ ಅಲ್ಲಿ ಬಂದು ಖಡ್ಗಗಳು ಮತ್ತೆ ಏನಾದ್ರು ಆಯುಧಗಳೆಲ್ಲ ಇದ್ರೆ ಈ ಮಕ್ಕಳು ಯಾವ ಥರ ನಾವು ರಕ್ಷಣೆ ಮಾಡೋದು? ಯಾವಾಗ ಮಕ್ಕಳನ್ನ ನೋಡ್ಕೊಂಡೇ ಇರಕ್ಕೂ ಯಶೋಧ ರೋಹಿಣಿಗೆ ಆಗಲ್ಲ ಅಲ್ವಾ? ಸೊ ಆದರೆ ಇವರಿಬ್ಬರು ಆ ಥರ ಒಂದು ಪ್ರೀತಿಯಿಂದ ಮಕ್ಕಳನ್ನ ನೋಡ್ಕೊಳ್ತಾರೆ. ಆದರೆ ಆ ಮಕ್ಕಳು ಏನಾವುದು ತೀಟ ಮಾಡಿ ಏನಾವುದು ಇವ್ರಿಗೂ ಪ್ರಾಬ್ಲಮ್ ಬಂದರೆ ಏನು ಮಾಡೋದು? ಸೊ ಆ ಥರ ಅವರಿಬ್ಬರು ಚಿಂತನೆ ಮಾಡ್ತಾ ಇರ್ತಾರಂತೆ. ಸೊ ಇಲ್ಲಿ ಬಂದು ಶುಕದೇವರು ಹೇಳ್ತಾ ಇದ್ದಾರೆ, ನಾರ್ಮಲ್ ಆಗ ಮಕ್ಕಳು ಅಳದಿದ್ರೆ ತಾಯಿ ಹಾಲು ಕೊಡ್ತಾರೆ. ಆದರೆ ಕೆಲವು ಮಕ್ಕಳನ್ನ ನೋಡುವಾಗ ಆ ತಾಯಿಗೂ ಹಾಲು ಬಂದ್ಬಿಡುತ್ತಂತೆ. ಯಾಕಂದ್ರೆ ಆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇರೋದಿಂದು ಆ ಮಕ್ಕಳನ್ನ ನೋಡುವಾಗ ಹಾಲು ಬಂದ್ಬಿಡುತ್ತೆ. ಸೊ ಆ ಥರ ಯಶೋಧ ರೋಹಿಣಿ ಆ ಮಕ್ಕಳಿಗೂ ಹಾಲು ಕೊಡೋದು, ಆ ಮಕ್ಕಳನ್ನ ಆ ಥರ ಕೃಷ್ಣ ಬಲರಾಮರನ್ನೇ ಬೆಳೆಸ್ತಾ ಇದ್ದಾರೆ. ಸೊ ಇವಾಗ ಅವರಿಬ್ಬರು ಇವಾಗ ಸ್ವಲ್ಪ ನಡೆಯೋ ತಕ್ಕ ಆಗ್ಬಿಟ್ಟಿದ್ದಾರೆ. ಅವರು ಕಾಲುಗಳಿಗೆಲ್ಲ ಸ್ಟ್ರೆಂತ್ ಬಂದ್ಬಿಟ್ಟಿದೆ. ಅವರೇ ಏನು ನಡ್ಕೊಂಡು ಇಲ್ಲಿ ಓಡಾಡ್ತಾರಂತೆ. ಸೊ ಆ ಥರ ನಡ್ಕೊಂಡು ಓಡುವಾಗ ಅಲ್ಲಿರೋ ಏನು ಚಿಕ್ಕ ಮಕ್ಕಳು, ಗೋಪರ್ಗಳು, ಚಿಕ್ಕ ಚಿಕ್ಕ ಗೋಪರ್ಗಳು. ಸೊ ಅವರ ಜೊತೆಯಲ್ಲಿ ಎಲ್ಲ ಆಟ ಆಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಇವರು ಆಟ ಆಡೋದು ನೋಡುವಾಗ ಎಲ್ಲರಿಗೂ ಅಷ್ಟೊಂದು ಖುಷಿ ಆಗುತ್ತಂತೆ ಕೃಷ್ಣ ಬಲರಾಮನ ನೋಡುವಾಗ. ಈ ಗೋಪಿಯರ್ಗಳು ಕೃಷ್ಣನ್ ಏನೇನು ಕೆಲಸ ಮಾಡ್ತಾನೋ ಅದೆಲ್ಲ ನೋಡಿಬಿಟ್ಟು ಇವಾಗ ಏನಾಗ್ತಾ ಇದೆ, ಯಶೋಧ ಹತ್ರ ಬಂದು ಕಂಪ್ಲೇಂಟ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಇವನು ಮನೆಯಲ್ಲಿ ಇರೋ ತಕ್ಕ ಪ್ರಾಬ್ಲಮ್ ಇಲ್ಲ, ಮನೆಯಿಂದ ಆಚೆ ಹೋಗುವಾಗ ಎಷ್ಟು ಪ್ರಾಬ್ಲಮ್ ಮಾಡ್ತಾನೋ ಈ ಕೃಷ್ಣನು. ಸೊ ಅಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಯಾಕಂದ್ರೆ ಅವರವರ ಮನೆಯಲ್ಲಿ ಮಾಡಿದ್ರೆ ತಾಯಿ ತಂದೆ ಅಕ್ಸೆಪ್ಟ್ ಸಹಿಸ್ಕೊಳ್ತಾರೆ ಅಲ್ವಾ? ಯಾಕಂದ್ರೆ ತಾಯಿ ತಂದೆಗೆ ಸಹನೆ ಜಾಸ್ತಿ ಇರುತ್ತೆ, ಮಕ್ಕಳು ಮಾಡೋ ತೀಟೆಗಳು ಅವರು ಸಹಿಸ್ಕೊಳ್ತಾರೆ. ಆದರೆ ಮತ್ತೆ ಇರೋರು ಆ ಥರ ಸಹಿಸ್ಕೊಳ್ತಾರಂದ್ರೆ ಇಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ಇವಾಗ ಗೋಪಿಯರ್ಗಳೆಲ್ಲ ಬಂದು ಯಶೋಧ ಹತ್ರ ಕಂಪ್ಲೇಂಟ್ ಮಾಡ್ತಾರಂತೆ. ಓ ನನ್ನ ಪ್ರಿಯ ಯಶೋಧ, ನಿನ್ನ ಮಗ ಹಾಲು ಕರೆಯೋಕ್ಕೆ ಮುಂಚೆ ಕರುಗಳನ್ನ ಬಿಟ್ಬಿಡ್ತಾನೆ. ಮತ್ತೆ ಕರುಗಳು ಬಂದು ಏನು ಮಾಡುತ್ತೆ, ಹಾಲೆಲ್ಲ ಕುಡಿದು ಬಿಡುತ್ತೆ. ಮತ್ತೆ ನನ್ನ ಯಜಮಾನರು ಕೋಪ ಪಡ್ತಾರೆ. ಏನಾವುದು ಒಂದು ವಿಷಯ ಕೋಪ ಪಡುವಾಗ ಇವನ್ ಬಂದು ಅವ್ರನ್ನೇ ನಕ್ಕರಿಸಿ ನಗ್ತಾನೆ. ಏನಾವುದು ಒಂದು ಪ್ಲಾನ್ ಮಾಡಿಕೊಂಡು ಬಂದು ಮನೆಯಲ್ಲಿರೋ ಹಾಲು, ಮೊಸರು, ಬೆಣ್ಣೆ ಎಲ್ಲ ಕಳ್ಳತನ ಮಾಡಿಬಿಡ್ತಾನೆ. ಅವನ್ ಮಾತ್ರ ತಿಂದಿದ್ರೆ ಓಕೆ, ಇಟ್ಸ್ ಓಕೆ. ಬಟ್ ಅವನು ಅಷ್ಟು ಕೋತಿಗಳು ಇರುತ್ತೆ, ಆ ಕೋತಿಗಳಿಗೆಲ್ಲ ಕೊಟ್ಬಿಡ್ತಾನೆ. ಆ ಕೋತಿಗಳು ಎಷ್ಟು ತಿನ್ನುತ್ತೆ, ಅದಕ್ಕೆ ಹೊಟ್ಟೆ ತುಂಬಿದ ಮೇಲೆ ಅದು ಅಷ್ಟೇ, ಅಲ್ಲಿರೋ ಎಲ್ಲ ಪಾತ್ರಗಳು, ಆ ಮಡಿಕೆಗಳು ಎಲ್ಲ ಒಡೆದಾಕ್ ಬಿಡುತ್ತೆ. ಸೊ ಈ ಥರ ಈ ಕೃಷ್ಣನು ಆ ಕೋತಿಗಳು ಜೊತೆಯಲ್ಲಿ ಸೇರ್ಕೊಂಡು ಎಷ್ಟೋ ತೀಟ ಮಾಡ್ತಾ ಇದ್ದಾನೆ. ಅವನು ಎಲ್ಲ ಮಡಿಕೆಗಳು ಒಡೆದಾಕ್ಬಿಡ್ತಾನೆ. ಮತ್ತೆ ಆ ಪೂರ್ತಿ ಬೆಣ್ಣೆ ಅಲ್ಲಿ ಚೆಲ್ಲಿಬಿಡುತ್ತೆ, ಎಲ್ಲ ನಾಶ ಆಗ್ತಾ ಇದೆ. ಸೊ ಈ ಥರ ಅವನು ಕಳ್ಳತನ ಮಾಡ್ತಾ ಇದ್ದಾನೆ. ಇವನು ಈ ಥರ ನಾವು ಏನಾವುದು ಕೋಪ ಪಟ್ಟಿದ್ರೆ ಏನು ಮಾಡ್ತಾನೆ, ಚಿಕ್ಕ ಚಿಕ್ಕ ಮಕ್ಕಳು ಅವರವ್ರ ಮನೇಲಿ ಇರುತ್ತಲ್ವ, ಆ ಮಕ್ಕಳನ್ನೇ ಏನು
ನೋವು ಕಿಲಿಬಿಟ್ಟು ಹೋಗ್ಬಿಡ್ತಾನಂತೆ. ಸೊ ಆ ಥರ ಮಾಡುವಾಗ ಮಕ್ಕಳೆಲ್ಲ ಅಳ್ತಾ ಇದೆ. ನಾವು ಮಕ್ಕಳನ್ನೇ ನೋಡೋದ, ಇವನ್ ಮಾಡೋ ತೀಟೆನೇ ಆ ಮಕ್ಕಳ ಅದೆಲ್ಲ ಕ್ಲೀನ್ ಮಾಡೋದ ಏನು ಗೊತ್ತೇ ಇಲ್ಲ. ನಾವು ಅದಕ್ಕೆ ಹಾಲು, ಮೊಸರು, ಬೆಣ್ಣೆ ಇದೆಲ್ಲ ಸ್ವಲ್ಪ ಉದ್ದಲಿ ನಾವು ಇಡ್ತೀವಿ. ಸೊ ಆ ಥರ ಉದ್ದಲಿ ಇಡುವಾಗ ಕೃಷ್ಣರು ಬಲರಾಮರು ಬಂದ್ಬಿಡ್ತಾರೆ. ಅವ್ರು ಮಾತ್ರ ಬರಲ್ಲ, ಅವ್ರ ಜೊತೆಯಲ್ಲಿ ಅವ್ರ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಡು ಬಂದ್ಬಿಡ್ತಾರೆ. ಬಂದು ಏನಾದ್ರು ಒಂದು ಇದು ಹಾಕಿ ಅದ ಮೇಲ್ಗಡೆ ಎದ್ದೋಳಿ ಅಲ್ಲಿಂದು ಏನಾದೊಂದು ಸ್ಟೂಲ್ ಥರ, ಪಲಗೆ ಥರ, ಇಲ್ಲಂದ್ರೆ ರೋಕಳಿ ಥರ, ಸೊ ಈ ಥರ ಎಲ್ಲ ಹಾಕಿ ಅದ ಮೇಲ್ಗಡೆ ಎದ್ದೊಳ್ಳಿ ಅಲ್ಲಿ ಆ ಬೆಣ್ಣೆ ಕಳ್ಳತನ ಮಾಡಿಬಿಡ್ತಾನೆ. ಸೊ ನಾವೆಲ್ಲ ಫ್ಯಾಮಿಲಿ ನೋಡೋದ, ಇವನ್ ಮಾಡೋದು ನೋಡೋದ ಏನು ಗೊತ್ತೇ ಇಲ್ಲ. ನಾವು ಸರಿ ಓಕೆನು ಒಂದು ಕತ್ತಲಾಗಿರೋ ರೂಮಲ್ಲಿ ಇಟ್ಬಿಡ್ತೀವಿ. ಆದರೆ ಕತ್ತಲಾಗಿರೋ ರೂಮಲ್ಲಿ ಆ ಬೆಣ್ಣೆ ಮೊಸರು ಎಲ್ಲ ಇಟ್ಟಿದ್ರೆ ಇವನು ಮೇಲ್ಗಡೆ ಅಷ್ಟು ಆಭರಣಗಳು ಹಾಕ್ಕೊಂಡಿರ್ತಾನೆ. ಕೃಷ್ಣರು ಬಲರಾಮ ಅಷ್ಟು ಆಭರಣಗಳು ಹಾಕ್ಕೊಂಡಿರ್ತಾರೆ. ಆ ಕತ್ತಲಾಗಿರೋ ರೂಮ್ ಒಳಗಡೆ ಇವ್ರು ಹೋದ್ರೆ ಇವ್ರು ಹಾಕ್ಕೊಂಡಿರೋ ಆ ವಜ್ರಗಳು, ಆಭರಣಗಳು ಆ ಪ್ರಕಾಶದಿಂದ ಪ್ರಕಾಶದಿಂದ ಟಾರ್ಚ್ ತರ ಅವ್ರಿಗೂ ಕಾಣಿಸುತ್ತೆ. ಹೋಗಿ ಅಲ್ಲಿ ಕಳ್ಳತನ ಮಾಡಿಬಿಡ್ತಾರೆ. ನಾವು ಏನ್ ಮಾಡೋದು? ಸೊ ಕೃಷ್ಣ ಮಾಡೋ ತೀಟೆಗಳು ಹೇಳಕ್ಕೆ ಆಗಲ್ಲ, ಅಷ್ಟು ತೀಟೆಗಳು ಮಾಡ್ತಾನೆ ಅವನು. ಸೊ ಅನ್ಲಿಮಿಟೆಡ್, ಸಗಿಸ್ಕೊಳ್ಳಕ್ಕೆ ಆಗಲ್ಲ, ಅಷ್ಟು ಮಾಡ್ತಾ ಇದ್ದಾನೆ. ಮತ್ತೆ ನಮ್ಮ ಯಜಮಾನ್ರು ಕಳ್ಳ ಹೇಳಿದ್ರೆ ನಾನೇನು ಕಳ್ಳ ಇಲ್ಲ, ನೀವೇ ಕಳ್ಳ, ನೀವೇ ಕಳ್ಳನು, ಈ ತರ ಹೇಳ್ತಾನೆ. ಮತ್ತೆ ಏನಾದ್ರು ಕೋಪ ಪಟ್ಟಿದ್ರೆ ನಾವು ಶುದ್ಧ ಮಾಡಿ ಇಟ್ಟಿದೀವಲ್ವಾ ಮನೆಯಲ್ಲಿ, ಅಲ್ಲಿ ಅವನು ಮಲ ಜಲ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಸೊ ಈ ತರ ಎಲ್ಲ ಮಾಡ್ತಾನೆ ಯಶೋದ. ನಾವ್ ಏನ್ ಮಾಡೋದು? ಅವನು ಒಳ್ಳೆ ಮಗನ್ ಅನ್ಕೊಂಡಿದೀವಿ, ಆದ್ರೆ ಇವಾಗ ಅವನ್ ಮಾಡೋ ಕೆಲಸಗಳು ಸಗಿಸ್ಕೊಳ್ಳಕ್ಕೆ ಆಗಲ್ಲ. ನೀವ್ ಏನಾவது ಅವನಿಗೂ ಸ್ವಲ್ಪ ಪನಿಷ್ಮೆಂಟ್ ಕೊಡಿ. ಸೊ ಯಶೋದ ನೋಡ್ತಾರೆ, ಎಲ್ಲಾರು ಇದೇ ತರ ಕಂಪ್ಲೇಂಟ್ ಮಾಡ್ತಾರಂತೆ. ಕೃಷ್ಣನು ಮುಖ ನೋಡಿದ್ರೆ ಇವನು ಈ ತರ ಮಾಡಿದಾನ ಏನು, ಆ ತರ ಹೇಳಕ್ಕೆ ಆಗಲ್ಲ. ಆ ತರ ಅಷ್ಟೊಂದು ಒಳ್ಳೆ ಮಗು ತರ ಮುಖ ಇಟ್ಕೊಂಡ್ ಬಿಟ್ಟಿದ್ದಾನೆ. ಸೊ ಕೃಷ್ಣನ ನೋಡಿ ತಾಯಿಗೆ ಅಷ್ಟೊಂದು ಟೆನ್ಷನ್ ಆಗಿಬಿಟ್ಟಿದೆ. ಯಾಕಂದ್ರೆ ಚಿಕ್ಕ ಮಗು ಅದು, ಆದ್ರೆ ಅವನ್ ಮಾಡೋ ಕೆಲಸಗಳು ನೋಡಿದ್ರೆ, ಬಂದಿರೋ ಕಂಪ್ಲೇಂಟ್ಸ್ ನೋಡಿದ್ರೆ, ಅಯ್ಯೋ ಏನಪ್ಪಾ ಇದು ಮಾಡೋದು, ಇಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಎಲ್ಲರೂ. ಈ ಮಗುನ ಏನ್ ಮಾಡೋದು ನೋಡ್ತಾರೆ. ಆದ್ರೆ ಯಶೋದ ಕೋಪಿಸ್ಕೊಳ್ಳಿಲ್ಲಂತೆ, ಕೃಷ್ಣನ್ ಮೇಲ್ಗಡೆ ಕೋಪವೇ ಬಂದಿಲ್ಲ. ಯಾಕಂದ್ರೆ ಎಷ್ಟೋ ವರ್ಷದ ಆಮೇಲೆ ಇವಾಗ ಹುಟ್ಟಿದಾನಲ್ವಾ, ಸೊ ಅದಕ್ಕೆ ಅವರು ಸಗಿಸ್ಕೊಳ್ತಾ ಇದ್ದಾರೆ. ಓಕೆ ಬೇಡ, ಏನೋ ಮಗು ಏನೋ ತಪ್ಪು ಮಾಡಿಬಿಟ್ಟಿದೆ, ಬಿಟ್ಬಿಡಿ, ನನ್ನ ಮಗ ಮೇಗಲೆ ಈ ತರ ಎಲ್ಲ ಹೇಳ್ಬೇಡ ಅನ್ನೋ ಅವ್ರಿಗೆಲ್ಲ ಸಮಾಧಾನ ಮಾಡಿ ಕಳಿಸ್ಬಿಡ್ತಾರಂತೆ. ಸೊ ಈ ತರ ಕಳಿಸಿದ ಮೇಲೆ ಕೃಷ್ಣನಿಗೂ ಬೇಜಾರಾಯ್ತು, ಏನಪ್ಪ ಇದು, ನಮ್ ತಾಯಿ ಬಂದು ನಮ್ನ ಹೊಡಿತಾರೆ ಅಂದ್ರೆ ಬೈತಾರೆ ನೋಡಿದೀನಿ, ಆದ್ರೆ ಇಲ್ಲಿ ಹೊಡೆದು ಇಲ್ಲ, ಬೈಯೋದು ಇಲ್ಲ, ಏನು ಈ ತರ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಏನ್ ಮಾಡ್ತಾರೆ, ಯಶೋದ ಈ ತರ ಯಾಕೋ ಸುಮ್ಮನೆ ಆಗ್ಬಿಟ್ಟಿದ್ದಾರೆ, ಬಿಡಬಾರ್ದು, ಮತ್ತೊಂದು ಏನಾದ್ರು ಕೆಲಸ ಮಾಡಬೇಕು. ನೆಕ್ಸ್ಟ್ ಓಕೆ ಏನಾದ್ರು ಒಂದು ತೀಟೆ ಮಾಡೋಣ. ಅವಾಗ ಅಮ್ಮ ನಮ್ಮ ಮೇಲ್ಗಡೆ ಇನ್ನೂ ಸ್ವಲ್ಪ ಜಾಸ್ತಿ ಇಂಟೆನ್ಷನ್ ತಗೊಂಡ್ಬಿಡ್ತಾರೆ. ಸೊ ಇವಾಗ
ಬಲರಾಮರು ಮತ್ತೆ ಇರೋ ಆ ಆಟಾಡೋ ಚಿಕ್ಕ ಚಿಕ್ಕ ಮಕ್ಕಳು ಕೃಷ್ಣನ ಫ್ರೆಂಡ್ಸ್ ಎಲ್ಲ ಓಡೋಡಿ ಬರ್ತಾರಂತೆ. ಬಂದು ಓ ಯಶೋದ ಯಶೋದಮ್ಮ ಯಶೋದಮ್ಮ ನೋಡಿ ಕೃಷ್ಣ ಬಂದು ಮಣ್ಣು ತಿನ್ನುತ್ತಾನೆ. ಏನೋ ಮಣ್ಣು ತಿನ್ನುತ್ತಾನ? ಹಾ, ಅವನು ಮಣ್ಣು ತಿಂದಿದ್ದಾನೆ, ಆಲ್ರೆಡಿ ತಿಂದಾಯ್ತು. ಇವಾಗ ಯಶೋದಕ್ಕೂ ಕೋಪ ಬಂದ್ಬಿಟ್ಟಿದೆ. ಮತ್ತೆ ಮಣ್ಣು ತಿಂದ್ರೆ ಏನಾಗುತ್ತೆ ಹೊಟ್ಟೆ? ಯಾಕಂದ್ರೆ ಕೃಷ್ಣನ ಬಗ್ಗೆ ಅವ್ರಿಗೂ ಅಷ್ಟೊಂದು ಪ್ರೀತಿ, ಕೃಷ್ಣ ಚೆನ್ನಾಗಿರ್ಬೇಕಲ್ವಾ. ಯಶೋದ ಏನ್ ಮಾಡ್ತಾರೆ, ಕೃಷ್ಣ ಎಲ್ಲಿದ್ದಾನೆ ಹೋಗಿ, ಕೃಷ್ಣ ನೀ ಮಣ್ಣು ತಿಂದೀಯಾ, ಯದಾ ಬಾಯ್ ಬಾಯ್ ಆ ಮಾಡು ಹೇಳ್ತಾ ಇದ್ದಾರೆ. ಸೊ ಅವಾಗ ಕೃಷ್ಣ ಹೇಳ್ತಾನೆ, ಇಲ್ಲಮ್ಮ ಇಲ್ಲ, ನಾ ಮಣ್ಣು ತಿಂದಿಲ್ಲ, ಅವರೆಲ್ಲ ಸುಳ್ಳು ಹೇಳ್ತಾರೆ ಅಮ್ಮ. ನೋಡಿ, ಅವರೆಲ್ಲ ಸುಳ್ಳು ಹೇಳ್ತಾರಂತೆ. ನಾವು ಎಷ್ಟು ಒಳ್ಳೆ ಮಗು, ನಾನು ಹೋಗಿ ಎಲ್ಲಾದ್ರೂ ಮಣ್ಣು ತಿನ್ನುತ್ತೀನ ಏನೋ. ಆದ್ರೆ ಇವರೆಲ್ಲ ಬಲರಾಮರಾಗಲಿ, ನೀನ್ ನನ್ನ ಬಲರಾಮರಾಗಲಿ, ಇಲ್ಲಿರೋ ನಿನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಯಾಕೆ ಈ ತರ ಸುಳ್ಳು ಹೇಳ್ತೀಯ? ಇವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ತಾಯಿ, ನಾ ಮಣ್ಣೇ ತಿಂದಿಲ್ಲ, ಇವರೆಲ್ಲ ನಮ್ಮೇಲೂ ಇದ್ರು ಸುಳ್ಳು ಹೇಳ್ತಾರೆ, ನಾನಂದ್ರೆ ಇವ್ರಿಗೆಲ್ಲ ಹೊಟ್ಟೆ ಕೀಚಾಗಿಬಿಟ್ಟಿದೆ, ನಮ್ಮೇಲೂ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ, ನಾವ್ ಮಣ್ಣೇ ತಿಂದಿಲ್ಲ. ಯಾಕಂದ್ರೆ ಉದಾಹರಣೆ ನೀವು ನೋಡಿದ್ರೆ ಚಿಕ್ಕ ಮಕ್ಕಳು ತಿಂದ್ಬಿಟ್ಟು ತಿಂದಿಲ್ಲ ಅಂತ ಹೇಳ್ತಾರೆ, ಕಳ್ಳತನ ಮಾಡಿಬಿಟ್ಟು ಕಳ್ಳತನ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ವಾ. ಸೊ ಆ ತರ ಕೃಷ್ಣ ನೋಡಿ ಎಷ್ಟು ಚೆನ್ನಾಗ ಚಿಕ್ಕ ಬಾಯಿ ಓಪನ್ ಮಾಡಿ, ನಾ ಮಣ್ಣು ತಿಂದಿಲ್ಲ ಅಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಸೊ ತಾಯಿ ಯಶೋದ ಕೃಷ್ಣನ ಹತ್ರ, ನೀ ಮಣ್ಣು ತಿಂದಿದ್ಯಾ ಇಲ್ಲ ನಮ್ಗೆ ಗೊತ್ತಾಗುತ್ತೆ, ಬಾಯಿ ಓಪನ್ ಮಾಡು. ಅವ್ರ ಬಾಯಿನಿ ಓಪನ್ ಮಾಡ್ತಾರೆ. ಸೊ ಓಪನ್ ಮಾಡಿ ಅವ್ರ ಬಾಯಿ ಒಳಗಡೆ ನೋಡ್ತಾರೆ. ಸೊ ಬಾಯಿ ಒಳಗಡೆ ನೋಡುವಾಗ ಕೃಷ್ಣನ ಸಕಲ ಐಶ್ವರ್ಯಗಳು ಅಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಸೊತ್ತು, ಅದು ನಿಮ್ಗೆ ಏನೇನು ಸೊತ್ತು ಇದೆ ಅಂದ್ರೆ, ಏನು ಅಯ್ಯೋ ಒಂದೇ ಒಂದು ಮನೆ ಇದೆಪ್ಪ ಅಷ್ಟೇ, ಮತ್ತೇನಿದೆ ಆ ಥರ ಹೇಳ್ತೀವಿ ನಾವೆಲ್ಲ. ಆದರೆ ಕೃಷ್ಣನ ಸೊತ್ತು ಏನು, ಪೂರ್ತಿ ಪ್ರಪಂಚಗಳಲ್ವಾ, ಎಲ್ಲ ಲೋಕದಲ್ಲಿರೋ ಎಲ್ಲ ಪ್ರಪಂಚಗಳು ಕೃಷ್ಣನಿಗೆ ಸೊತ್ತು ಐಶ್ವರ್ಯ ಅಲ್ವಾ. ಸೊ ಇಲ್ಲಿ ಕೃಷ್ಣನು ಬಾಯಿಲಿ ನೋಡ್ತಾರೆ ಯಶೋದಮ್ಮ. ಸೊ ನೋಡುವಾಗ ಅವ್ರಿಗೂ ಅಷ್ಟೊಂದು ಆಶ್ಚರ್ಯ ಆಯ್ತಂತೆ. ಯಾಕೆ ಅಂದ್ರೆ ಆ ಬಾಯಿ ಒಳಗಡೆ ಒಂದೇ ಜಾಗದಲ್ಲಿರೋ ಜೀವರಾಶಿಗಳು, ಓಡೋಡೋ ಜೀವರಾಶಿಗಳು, ಆಕಾಶ ನಕ್ಷತ್ರಗಳು, ಅಷ್ಟು ದಿಕ್ಕುಗಳು, ಬೆಟ್ಟೆ ಮತ್ತೆ ದ್ವೀಪಗಳು, ಸಮುದ್ರಗಳು, ಸೊ ಎಷ್ಟೋ ಬ್ರಹ್ಮಾಂಡಗಳು, ಮತ್ತೆ ಗಾಳಿ, ಬೆಂಕಿ, ಸೂರ್ಯ, ಚಂದ್ರ, ಎಲ್ಲ ನೋಡ್ತಾರಂತೆ. ಮತ್ತೆ ನೀರು, ಬೆಳಕು, ಗಾಳಿ, ಆಕಾಶ, ಅವರು ಏನು ಸಕಲ, ಅದಾದ ಮನಸ್ಸು, ಬುದ್ಧಿ, ಅಹಂಕಾರ, 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳು, ಸಕಲ ಐಶ್ವರ್ಯಗಳು. ಸೊ ಯಾರ್ಯಾರಿಗೆ ಏನೇನು ಕರ್ಮಫಲ ಸಿಕ್ಕುತ್ತೆ, ಯಾರ್ಯಾರಿಗೆ ಎಷ್ಟು ಆಯುಷು, ಸೊ ಈ ತರ ಪೂರ್ತಿ ಅಲ್ಲಿ ಕಾಣಿಸ್ತಾ ಇದೆ ಅಂತೆ. ಯಶೋದಮ್ಮ ನೋಡ್ತಾ ಇದ್ದಾರೆ, ಏನಿದು, ಇದೇನು ಅದೇನು ಅವರು ನೋಡ್ತಾ ಇದ್ದಾರಂತೆ. ಅವ್ರಿಗೂ ಅಷ್ಟೊಂದು ಏನು ತಲೆ ಸುತ್ತುತ್ತೆ ಅಂತೆ. ಇದೇನಪ್ಪ ಇದು, ನಮ್ಮ ಮಗ ಬಾಯಿ ಒಳಗಡೆ ಈ ತರ ಇದೇನ ಅವರು ನೋಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಆ ಬೃಂದಾವನ ಧಾಮ ಎಲ್ಲ ಮತ್ತೆ ಎಲ್ಲ ಕಾಣಿಸ್ತಾ ಇದೆ. ಕೃಷ್ಣ ಯಶೋದ ಬಾಯಿ ಒಳಗಡೆ ಎಲ್ಲ ಪ್ರಪಂಚಗಳು, ಈ ಬ್ರಹ್ಮಾಂಡಗಳ ಒಳಗಡೆ ಇರೋದು ಎಲ್ಲ ಕಾಣಿಸ್ತಾ ಇದೆ ಅಂತೆ. ತುರಂತ ಯಶೋದ ಒಂದು ನಿಮಿಷ ಅವರು ಮೋಹ ಆಗ್ಬಿಡ್ತಾರೆ. ಏನಾಗ್ತಾ ಇದೆ, ನಾವು ಕಾಣೋದು ಕನಸ ಇಲ್ಲಂದ್ರೆ ಮಾಯೆಯ, ಈ ತರ ನಮ್ಗೆ ಯಾಕೆ ಕಾಣಿಸ್ತಾ ಇದೆ? ಆದ್ರೆ ಇದು ನನ್ನ ಮಗು ಅಲ್ವಾ,
ಈ ಮಗು ಯಾಕೆ ಈ ತರ ಯೋಗ ಶಕ್ತಿಯಿಂದ ಈ ತರ ಎಲ್ಲ ನಮಗೂ ತೋರಿಸ್ತಾ ಇದೆ? ಇದೇನ್ ಭಗವಂತನ? ಇಲ್ಲ, ಇದು ನನ್ ಮಗು, ನನ್ ಮಗ ಇವನು. ಏನಾಗಿರ್ಲಿ, ಇವನ್ ನನ್ ಮಗ. ಆದ್ರೆ ನಾವು ಇವಾಗ ನೋಡಿದೆಲ್ಲ ನಿಜವಾಗಲ್ವಾ ನೋಡಿದೀನಿ. ನಮ್ಗೆ ಕನಸೇನ್ ಬಂದಿಲ್ಲ, ಆದ್ರೆ ನಿಜವಾಗವೇ ನೋಡಿದೀನಿ ನಾನು. ಇಲ್ಲಿ ಮನಸ್ಸು ಕೆಲಸ ಎಲ್ಲ ಏನೋ ಒಂದು ತರ ಅವ್ರಿಗೂ ಅನ್ಕೊಂಡ್ಬಿಟ್ಟಿದೆ. ಅವರು ಏನ್ ಮಾಡೋದೋ ಗೊತ್ತಿಲ್ಲ. ಇವನೇ ಪ್ರಪಂಚಗಳು ಎಲ್ಲಾ ಪ್ರಪಂಚಗಳು ರಕ್ಷಣೆ ಮಾಡೋಣ, ಆ ದೇವೋತ್ತಮ ಪರಮ ಪುರುಷನು ಈ ತರ ಎಲ್ಲ ಅವರು ಅನ್ಕೊಂಡ್ಬಿಟ್ಟಿದಾರಂತೆ. ಆಮೇಲೆ ಭಗವಂತ ಮಾಯೆ ಕಳಿಸಿ ನಂದ ಮಹಾರಾಜು ಇಲ್ಲ, ನಂದ ಮಹಾರಾಜ ಆಗ್ಲಿ ಅವರು ಅನ್ಕೊಂಡ್ಬಿಟ್ಟಿದ್ದಾರೆ, ಓ ನಂದ ಮಹಾರಾಜನ ನಾವು ಹೆಂಡತಿ, ಈ ಕೃಷ್ಣ ನನ್ನ ಮಹಾ, ನಾನೇ ನಂದ ಮಹಾರಾಜನ ರಾಣಿ, ಇಲ್ಲಿರೋ ಹಸುಗಳು ಕರುಗಳು ಎಲ್ಲ ನನ್ನ ಐಶ್ವರ್ಯ, ಇಲ್ಲಿರೋ ಒಡವೆಗಳೆಲ್ಲ ನಾನೇ ಯಜಮಾನಿ, ಮತ್ತೆ ಇಲ್ಲಿರೋ ಗೋಪರ್ಗಳು ಗೋಪಿಯರ್ಗಳು ಎಲ್ಲರೂ ನನ್ನ ಪ್ರಜೆಗಳು, ಈ ತರ ಅಲ್ವಾ ಅನ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಎಲ್ಲಾ ಕಾರಣಗಳು ಕಾರಣವಾಗಿರೋ ದೇವೋತ್ತಮ ಪರಮಪುರುಷನ ಇವನು, ಅಯ್ಯೋ ನಾವೇ ತಪ್ಪು ಮಾಡಿದೀವ ಏನು? ಸೊ ಈ ತರ ಎಲ್ಲ ಅವರು ಅನ್ಕೊಂಡ್ಬಿಟ್ಟಿದ್ದಾರಂತೆ. ಆ ನಿಜ ಎಲ್ಲ ಒಂದು ಟೈಮ್ ಅವ್ರಿಗೂ ರಿಯಲೈಸ್ ಆಗ್ತಾ ಇದೆ. ಓಕೆ, ರಿಯಲೈಸ್ ಆಗ್ತಾ ಇದೆ. ಆ ತರ ರಿಯಲೈಸ್ ಆಗುವಾಗ ಮತ್ತೆ ಅವ್ರು ಬಂದು ಕೃಷ್ಣನ್ ಮಗುನು ಮುದ್ದಾಡಕ್ ಆಗುತ್ತಾ? ಇಲ್ಲ, ಮುದ್ದಾಡಕ್ ಆಗಲ್ಲ. ಯಾಕಂದ್ರೆ ಅವ್ರು ನೋಡಿದ ವಿಷಯಗಳು ಅಷ್ಟು ಬ್ರಹ್ಮಾಂಡವಾಗಿದೆ. ಓ ಇದು ನಿಜವಾ ಇಲ್ಲ ಸುಳ್ಳ ಏನೇ ಗೊತ್ತಿಲ್ಲ, ಆ ತರ ಅವರು ಒಂದು ತರ ಆಗ್ಬಿಟ್ಟಿದ್ದಾರೆ ಅವರು. ಇವಾಗ ಭಗವಂತ ಯೋಗ ಮಾಯೆ ಇಂದು ಅವರೆಲ್ಲ ಇವಾಗ ಯಶೋದ ಏನಾಗ್ತಾರೆ, ಸ್ವಲ್ಪ ಸ್ವಲ್ಪ ಅವ್ರಿಗೂ ಮರ್ತೋಗ್ತಾ ಇದ್ದಾರೆ. ಇವಾಗ ಏನ್ ನೋಡಿದಾರೋ ಎಲ್ಲ ಸ್ವಲ್ಪ ಸ್ವಲ್ಪ ಅವರು ಮರ್ತೋಗಕ್ಕೂ ಶುರು ಮಾಡ್ತಾರೆ. ಅವ್ರು ಮರ್ತು ಹೋಗಿದ್ರೆ ಇವಾಗ ಕೃಷ್ಣನ್ ಅವ್ರ ಮಹಾನ್ ಅನ್ಕೊಂಡ್ಬಿಡ್ತಾರೆ, ಇಲ್ಲಂದ್ರೆ ಓ ಇವನ್ ದೇವೋತ್ತಮ ಪರಮ ಪುರುಷ ಅನ್ಕೊಂಡ್ಬಿಡ್ತಾರೆ ಇಲ್ವಾ. ಮತ್ತೆ ಕೃಷ್ಣನೇ ಅವರು ತೊಡೆಯಲ್ಲಿ ಇಟ್ಕೊಂಡು ಅಷ್ಟು ಪ್ರೀತಿಯಿಂದ ಕೃಷ್ಣನಕ್ಕೂ ಮುದ್ದಾಡ್ತಾ ಇದ್ದಾರೆ ಅವರು. ವೇದಗಳ ಉಪನಿಷಗಳು ಸಾಂಖ್ಯ ಯೋಗಗಳು ಎಲ್ಲ ವೈಷ್ಣವರುಗಳು ಹೇಳೋದು ಏನು ಅಂದ್ರೆ ಇವನೇ ದೇವೋತ್ತಮ ಪರಮ ಪುರುಷ. ಆದ್ರೆ ಆ ದೇವೋತ್ತಮ ಪರಮ ಪುರುಷನ್ನಿ ತಾಯಿ ಯಶೋದ ಒಂದು ಸಾಮಾನ್ಯ ಮಹು ತರ ಅವರು ನೆನೆಸ್ಕೊಳ್ತಾರೆ. ಯಾಕಂದ್ರೆ ಆ ಯೋಗ ಮಾಯ ಅವ್ರನ್ನೇ ಏನ್ ಮಾಡಿಬಿಟ್ಟಿದ್ದಾರೆ, ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರು ಇವಾಗ ನೋಡಿದ ಎಲ್ಲ ಮರ್ತೋಗ್ಬಿಡ್ತಾರೆ. ಆದ್ರೆ ಈ ತಾಯಿ ಯಶೋದ ಎಷ್ಟೊಂದು ಅತಿಷ್ಠವಂತರು. ಯಾಕಂದ್ರೆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷರು, ಆ ದೇವೋತ್ತಮ ಪರಮ ಪುರುಷನ್ನೇ ಇವರ ಮಗ ಇಷ್ಟು ಚೆನ್ನಾಗಿ ಲೀಲೆ ಎಲ್ಲ ನೋಡ್ತಾ ಇದ್ದಾರೆ ಅವರು. ಆ ಮಗುಗೂ ಹಾಲು ಕೊಡ್ತಾ ಇದ್ದಾರೆ, ಆ ಚಿಕ್ಕ ಮಗು ಕೃಷ್ಣನಿಗೂ ಅಷ್ಟು ಸೇವೆ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಎಷ್ಟೊಂದು ಮಂಗಳ ಕಾರ್ಯ ಮಾಡಿದ್ರೆ ಈ ತರ ಭಗವಂತನಕ್ಕೆ ಸೇವೆ ಮಾಡೋ ಆ ಅನುಗ್ರಹ ಅವ್ರಿಗೆ ಸಿಕ್ಕುತ್ತೆ ಅಲ್ವಾ. ಸೊ ಆ ತರ ಅವರು ಯೋಚನೆ ಮಾಡ್ತಾರೆ. ಆಕ್ಚುಲಿ ವಸುದೇವರು ದೇವಕಿ ಅವರು ಪುಣ್ಯ ಮಾಡಿದ್ದಾರೆ, ಅದಕ್ಕೆ ಕೃಷ್ಣ ಹುಟ್ಟಿದ್ದಾರೆ. ಆದ್ರೆ ಈ ಬಾಲ್ಯ ಲೀಲೆಗಳು, ಈ ಚಿಕ್ಕ ಮಗುವಾಗಿ ಇರುವ ಕೃಷ್ಣ ಲೀಲೆಗಳು ಅವ್ರು ನೋಡಕ್ಕಾಗಲ್ಲ. ಆದ್ರೆ ಇಲ್ಲಿ ನಂದ ಮಹಾರಾಜ್ ಯಶೋದ ಅವರು ಮಾತ್ರ ಕೃಷ್ಣನ ಪೂರ್ತಿ ಲೀಲೆಗಳು ಅವ್ರು ನೋಡ್ತಾ ಇದ್ರು. ಆದ್ರೆ ಇವರು ಏನು ಆ ತರ ಒಂದು ಒಳ್ಳೆ ಪುಣ್ಯ ಮಾಡಿದ್ದಾರೆ. ಯಾರಿವರು? ಯಾರು? ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇರೋದು. ಸೊ ಇವಾಗ ಶುಗದೇವರು ಹೇಳಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ವಸುಗಳಲ್ಲಿ ದ್ರೋಣ ವಸುನು ಒಬ್ರು, ಅವ್ರ ಹೆಂಡತಿ ತರ. ಸೊ ಇವರಿಬ್ಬರು ಬ್ರಹ್ಮಣ ಹತ್ರ ಹೇಳ್ತಾರೆ, ಸ್ವಾಮಿ ನಾವು ಆ ದೇವೋತ್ತಮ ಪರಮ ಪುರುಷರು ಅವರು, ಯಾಕಂದ್ರೆ ಅವರು ಇವಾಗ ಅವರ ಅವತಾರ ಮಾಡಬೇಕು.
ದಯವಿಟ್ಟು ಆ ಭಗವಂತ ಇಲ್ಲಿ ಅವತಾರ ತಗೋಕ್ ಮುಂಚೆ ನಾವು ಭೂಲೋಕದಲ್ಲಿ ಹುಟ್ಟಬೇಕು. ದಯವಿಟ್ಟು ನಮ್ಮನಿ ಅಲ್ಲಿ ಭೂಲೋಕಕ್ಕೆ ಕಳಿಸಿಬಿಡಿ. ಯಾಕಂದ್ರೆ ಭಗವಂತನ ಲೀಲೆಗಳನ್ನ ನಾವು ನೋಡಬೇಕು. ಭಕ್ತಿಯಿಂದು ಆ ಭಗವಂತನ ನಾವು ನೋಡಬೇಕು, ಸೇವೆ ಮಾಡಬೇಕು. ಸೊ ಅದಕ್ಕೆ ಭಗವಂತ ಹುಟ್ಟಕ್ಕೆ ಮುಂಚೆ ಅವ್ರ ಲೀಲೆ ಮಾಡಕ್ಕೆ ಮುಂಚೆ ನಾವು ಅಲ್ಲಿ ಹುಟ್ಟಬೇಕು. ದಯವಿಟ್ಟು ಬ್ರಹ್ಮ ನಮ್ಮನಿ ಅಲ್ಲಿ ಭೂಲೋಕಕ್ಕೆ ಕಳಿಸಿನು ಕೇಳ್ತಾರೆ. ಯಾರು? ದ್ರೋಣರು ಅವರ ಹೆಂಡತಿ ತರ. ಓಕೆ. ಸೊ ಅದಕ್ಕೆ ಬ್ರಹ್ಮ ಓಕೆ ನಿಮ್ಮಿಷ್ಟ, ಅದಂದ್ರೆ ನಾವು ನಿಮ್ಗೂ ಅನುಗ್ರಹ ಕೊಡ್ತೀನಿ ನೀನು. ಸೊ ನೋಡಿ ಎಷ್ಟೊಂದು ಅತಿಷ್ಟ ಸಿಕ್ಕಿದೆ. ಆ ದ್ರೋಣರು ಈ ವ್ರಜಭೂಮಿಯಲ್ಲಿ ನಂದ ಮಹಾರಾಜಾಗ ಹುಟ್ಟಿದ್ದಾರೆ. ಅವರ ಹೆಂಡತಿ ತರ ಅವರ ಯಶೋದವಾಗ ಹುಟ್ಟಿದ್ದಾರೆ. ಸೊ ಸುಖದೇವರು ಹೇಳ್ತಾ ಇದ್ದಾರೆ, ಓ ಶ್ರೇಷ್ಠ ಪರೀಕ್ಷಿತ್ ಮಹಾರಾಜನೇ, ಈ ತರ ನಂದ ಮಹಾರಾಜು ಯಶೋದ ಈ ತರ ಭಗವಂತನ್ನೇ ಅವರು ಮಗವಾಗಿ ಹುಟ್ಟಬೇಕು, ಬೆಳೆಸಬೇಕು. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ವರ ಸಿಕ್ಕಿಬಿಟ್ಟಿದೆ ಹುಟ್ಟಬೇಕು. ಸೊ ಆದ್ರೆ ಆ ಮಗುನ ಬೆಳೆಸೋ ಆ ವರ ಇವ್ರಿಗೆ ಸಿಕ್ಕಿಬಿಟ್ಟಿದೆ. ಸೊ ಇವರಿಬ್ಬರು ಇಲ್ಲಿ ಈ ವ್ರಜಭೂಮಿಲಿ ಇದ್ಕೊಂಡು ಯಾವಾಗ ಭಗವಂತನ್ನೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಇವಾಗ ಈ ವೃಂದಾವನಲ್ಲಿ ಗೋಪಿಯರುಗಳಾಗ ಎಲ್ಲರೂ ಕೃಷ್ಣ ಭಕ್ತರೇ, ಎಲ್ಲರೂ ಕೃಷ್ಣ ಭಕ್ತರಾಗಿ ಇದ್ದು ಎಲ್ಲರೂ ಭಗವಂತನಕ್ಕೂ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಬ್ರಹ್ಮನ ವರದಿಂದು ಇವಾಗ ಕೃಷ್ಣ ಬಲರಾಮನ್ ಈ ವ್ರಜಭೂಮಿಯಲ್ಲಿ ಈ ವೃಂದಾವನಲ್ಲಿ ಬೆಳೆಸೋರು ನಂದ ಮಹಾರಾಜು ಮತ್ತೆ ಯಶೋದವಾಗ ಅವರು ಹುಟ್ಟಿ ಈ ತರ ಭಗವಂತನ್ನೇ ಮಾಡೋ ಲೀಲೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ಎಷ್ಟೊಂದು ಭಾಗ್ಯ ನೋಡಿ ಅಲ್ವಾ. ಸೊ ಇವಾಗ ನಮಗೂ 8 ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ಸೊ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ.